ಪಲಾವ್ ತಿನ್ನಬೇಕು ಅನ್ನಿಸ್ತಾ ಇದೆ, ಆದರೆ ಒಂದೇ ರೀತಿಯಾದಂತಹ ಪಲಾವ್, ಅದೇ ತರಕಾರಿ ಬೇಜಾರಾಗ್ತಿದ್ರೆ ಈ ರೀತಿಯಾದಂತಹ ಪಲಾವನ್ನು ಒಮ್ಮೆ ಟ್ರೈ ಮಾಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಇವತ್ತು ಹಲಸಿನ ಗುಜ್ಜಿಗೆಯಿಂದ ಒಂದು ಪಲಾವನ್ನು ಮಾಡಿದ್ದೇನೆ. ಡಿಫ್ರೆಂಟ್ ಆಗಿದೆ, ಟೇಸ್ಟು ಸಹ ಅಷ್ಟೇ ಚೆನ್ನಾಗಿರುತ್ತೆ. ಆದರೆ ಎಲ್ಲ ಸೀಸನಲ್ಲೂ ಮಾಡೋಕ್ಕಾಗಲ್ಲ. ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತಿಂಗಳಲ್ಲಿ ಮಾತ್ರ ಸಿಗುವಂಥದ್ದು ಈ ಹಲಸಿನಕಾಯಿ. ಈಗೆಲ್ಲ ಕೃತಕವಾಗಿ ಬೆಳೀತಾರಂತೆ ಬೇರೆ ಬೇರೆ ಕಡೆ. ನಮ್ಮ ಹಳ್ಳಿ ಕಡೆ ಅಂತೂ ಸಿಗೋದಿಲ್ಲ. ತಿನ್ನುವಾಗ ಮಧ್ಯೆ ಮಧ್ಯೆ ಹಲಸಿನಕಾಯಿ ಪೀಸ್ಗಳು, ಹಲಸಿನ ಗುಜ್ಜಿಗೆ ಪೀಸ್ಗಳು ಸಿಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತ ನೀವು ಹಲಸಿನ ಗುಜ್ಜಿಗೆ ನಿಮಗೆ ಸಿಕ್ಕಿದ್ರೆ ಟ್ರೈ ಮಾಡಿ. ಜೊತೆಗೊಂದು ಮೊಸರು ಬಜ್ಜಿಯನ್ನು ಇಟ್ಕೊಂಡು ಇದನ್ನು ತಿಂತಾ ಇದ್ರೆ ಆಹಾ, ಸ್ವರ್ಗಕ್ಕೆ ಮೂರೇ ಗೇಣು, ಅಷ್ಟು ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ನಮಸ್ಕಾರ, ವೆಲ್ಕಮ್ ಟು ನಳಪಾಕ. ಬನ್ನಿ ಈ ಹಲಸಿನ ಗುಜ್ಜಿಗೆಯಿಂದ ಮಾಡಿರುವಂತಹ ಪಲಾವನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈ ಪಲಾವನ್ನು ಮಾಡೋದಕ್ಕೆ ಹಲಸಿನ ಗುಜ್ಜಿಗೆಯನ್ನು ಮುಳ್ಳನ್ನೆಲ್ಲ ತೆಗೆದು ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ದೊಡ್ಡ ಪೀಸು ಬೇಡ, ತುಂಬ ಚಿಕ್ಕದಾಗಿರುವಂತಹ ಪೀಸು ಬೇಡ. ಈ ರೀತಿಯಾಗಿ ಪೀಸ್ ಮಾಡಿಕೊಂಡು ಇದನ್ನು ನೀರಿನಲ್ಲಿ ಹಾಕಿಟ್ಕೊಂಡಿದ್ದೀನಿ. ಹಲಸಿನ ಗುಜ್ಜಿಗೆಯನ್ನು ಹೆಚ್ಕೊಂಡು ಕೂಡಲೇ ಅದನ್ನು ನೀರಿನಲ್ಲಿ ಹಾಕ್ಕೊಂಡು ಬಿಡಬೇಕು, ಇಲ್ಲಾಂದರೆ ಕಪ್ಪಗಾಗಿಬಿಡುತ್ತೆ. ನೀರಿನಲ್ಲಿ ಹಾಕಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಿಯನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೊಳ್ತೇನೆ. ನಾನಿಲ್ಲಿ ಸ್ವಲ್ಪ ಮಾಡ್ತಿರೋದ್ರಿಂದ ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಪುದೀನ ಸೊಪ್ಪು, ಹಾಗೆ ನಾನಿಲ್ಲೊಂದು 4 ರಿಂದ 5 ಹಸಿಮೆಣಸಿನಕಾಯಿಯನ್ನು ಹಾಕ್ಕೊಳ್ತೇನೆ. ಖಾರವನ್ನು ನೀವು ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಳ್ಬೇಕು. ಹಾಗೆ ಒಂದು ಅರ್ಧ ಇಂಚಿನಷ್ಟು ಶುಂಠಿಯನ್ನು ಹಾಕ್ಕೊಳ್ತೇನೆ. ಒಂದು 5 ರಿಂದ 6 ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕ್ಕೊಳ್ತೇನೆ. ಈಗ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ತೇನೆ. ಕುಕ್ಕರನ್ನು ಕಾಯೋಕೆ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತೇನೆ. ಜೊತೆಗೆ ಸ್ವಲ್ಪ ಎಣ್ಣೆಯನ್ನು ಸಹ ಹಾಕ್ಕೊಳ್ತೇನೆ. ಎಣ್ಣೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು, ಬರೀ ತುಪ್ಪದಲ್ಲೇ ಒಗ್ಗರಣೆಯನ್ನು ಮಾಡ್ಕೊಳ್ಬೋದು. ಹಾಗೆ ಪಲಾವ್ ಎಲೆಯನ್ನು ಹಾಕ್ಕೊಳ್ತೇನೆ. ಕಾಳುಮೆಣಸು, ದಾಲ್ಚಿನ್ನಿ, ಚಕ್ಕೆ ಎಲ್ಲ ಸ್ಪೈಸಸನ್ನು ಆ್ಯಡ್ ಮಾಡ್ಕೊಳ್ತೇನೆ. 1/4 ಟೀ ಸ್ಪೂನಷ್ಟು ಜೀರಿಗೆಯನ್ನು ಸಹ ಹಾಕ್ಕೊಳ್ತೇನೆ. ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿ, ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕ್ಕೊಳ್ತೇನೆ. ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಈರುಳ್ಳಿ ಸಹ ಚೆನ್ನಾಗಿ ಫ್ರೈ ಆಗಿದೆ. ಈಗ ಹೆಚ್ಚಿಟ್ಕೊಂಡಿರುವಂತಹ ಹಲಸಿನಕಾಯಿ ಹೋಳುಗಳನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ. ಈಗ 1-2 ನಿಮಿಷ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಈಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ. ಯಾವಾಗಲೂ ಒಂದೇ ರೀತಿಯಾದಂತಹ ಪಲಾವನ್ನು ತಿನ್ನೋದಕ್ಕೆ ಬೇಜಾರಾದರೆ ಇದನ್ನು ಟ್ರೈ ಮಾಡ್ಬೋದು. ಡಿಫ್ರೆಂಟ್ ಆಗಿರುತ್ತೆ, ಟೇಸ್ಟು ಸಹ ಚೆನ್ನಾಗಿರುತ್ತೆ. ಆದರೆ ಇದನ್ನು ಸೀಸನ್ ವೈಸ್ ಅಷ್ಟೇ ತಿನ್ನೋಕ್ಕಾಗೋದು. ಯಾವಾಗ ಬೇಕಂದ್ರೆ ಆವಾಗ ಹಲಸಿನಕಾಯಿ ಸಿಗಲ್ಲ. ಹಲಸಿನಕಾಯಿ ಸೀಸನಲ್ಲಿ ಮಾತ್ರ ಇದನ್ನು ಮಾಡ್ಕೊಳ್ಬೋದು. ಸಿಕ್ಕಿದರೆ ಖಂಡಿತ ಒಮ್ಮೆ ಟ್ರೈ ಮಾಡಿ. ಹಾಗೆ ತೊಳೆದಿಟ್ಕೊಂಡಿರುವಂತಹ ಅಕ್ಕಿಯನ್ನು ಸೇರಿಸ್ಕೊಳ್ತೇನೆ. ನಾನಿಲ್ಲಿ ನಾರ್ಮಲ್ಲಾಗಿ ಊಟ ಮಾಡುವಂತಹ ಸೋನಾ ಮಸೂರಿ ಅಕ್ಕಿಯನ್ನು ತೊಗೊಂಡಿದ್ದೀನಿ. ನೀವು ಯಾವ ಅಕ್ಕಿಯನ್ನು ಯೂಸ್ ಮಾಡ್ತೀರೋ ಅದನ್ನು ತೊಗೊಳ್ಬೋದು, ಅಥವಾ ಬಾಸುಮತಿ ಬೇರೆ ಯಾವುದೇ ಅಕ್ಕಿಯನ್ನು ಸಹ ಬಳಸ್ಬೋದು. ಅಕ್ಕಿಯನ್ನು ಹಾಕಿದ ಮೇಲೆ ಮತ್ತೆ 1-2 ನಿಮಿಷ ಅಕ್ಕಿಯನ್ನು ಹುರ್ಕೊಳ್ಬೇಕು. ಹಾಗೆ ಇದಕ್ಕೆ ನೀರನ್ನು ಸೇರಿಸ್ಕೊಳ್ಬೇಕು, ಅಕ್ಕಿಯ 2ರಷ್ಟು. ನಾರ್ಮಲ್ಲಾಗಿ ನೀವು ಪಲಾವೆಲ್ಲ ಮಾಡುವಾಗ ಯಾವ ರೀತಿ ಹಾಕ್ಕೊಳ್ತೀರೋ ಅದೇ ರೀತಿ. ನೀರನ್ನು ಆಲ್ರೆಡಿ ಕುದಿಸ್ಕೊಂಡಿದ್ದೇನೆ, ಇದನ್ನು ಸೇರಿಸ್ಕೊಳ್ತೇನೆ. ಮೊದಲೇ ಅನ್ನವನ್ನು ಮಾಡಿಕೊಂಡು ಸಹ ಪಲಾವನ್ನು ಮಾಡ್ಕೊಳ್ಬೋದು. ಆದರೆ ಈ ಹಲಸಿನಕಾಯನ್ನು ಮೊದಲೇ ಸ್ವಲ್ಪ ಬೇಯಿಸ್ಕೊಳ್ಬೇಕು, ಇಲ್ಲಾಂದರೆ ತುಂಬ ಟೈಮ್ ತಗೊಳುತ್ತೆ ಬೇಯೋದಕ್ಕೆ. ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿಯನ್ನು ಹಾಕ್ಕೊಳ್ತೇನೆ. ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪು. ಈಗ ಚೆನ್ನಾಗೊಮ್ಮೆ ಮಿಕ್ಸ್ ಮಾಡಿ ಹಾಗೆ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 2 ವಿಸಿಲನ್ನು ಕೂಗಿಸ್ಕೊಳ್ತೇನೆ. ತುಂಬ ಮೆತ್ತಗಾಗೋದೇನು ಬೇಡ, ಉದುರಾಗಿ ಸ್ವಲ್ಪ ಗಟ್ಟಿಯಾಗಿದ್ದರೆ ಪಲಾವ್ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಕುಕ್ಕರ್ ಸಹ ತಣ್ಣಗಾಗಿದೆ ನೋಡಿ, ಪಲಾವ್ ಸಹ ರೆಡಿಯಾಗಿದೆ. ಈಗ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಮೇಲಿಂದ ಹಾಕ್ಕೊಳ್ತೇನೆ. ಹಾಗೆ ಸರಿಯಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಪಲಾವು ರೆಡಿ ಆಯಿತು. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಂತ.
ಇವತ್ತಿನ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಬಾಯ್ ಬಾಯ್.